ನೋಡಿ, ಈ ಚಾರ್ಜ್ ಶೀಟ್ನಲ್ಲಿ ಏನಿರುತ್ತೆ ಹಾಗಾದರೆ, ಈ ಡಿ ಗ್ಯಾಂಗ್, ಡೆವಿಲ್ ಗ್ಯಾಂಗ್ ಏನಿದೆಯಲ್ವಾ, ಇವರು ಯಾವ ರೀತಿ ಹಿಂಸೆ ಕೊಟ್ಟರು, ಯಾವ ರೀತಿ ಅವನನ್ನು ಕೊಲೆ ಮಾಡಿದರು, ಅವರ ಕ್ರೌರ್ಯ, ಕರಾಳತೆ, ರಕ್ತ ಚರಿತ್ರೆನೇ ಇದರಲ್ಲಿ ಅಡಗಿದೆ. ಬೆಚ್ಚಿ ಬೀಳಿಸುವಂಥ ಕೆಲವೊಂದಿಷ್ಟು ಅಂಶಗಳು ಇದರಲ್ಲಿದ್ದಾವೆ. ಚಾರ್ಜ್ ಶೀಟ್ ಅಂದ್ರೇನೋ, ದೋಷಾರೋಪ ಪಟ್ಟಿ 4000 ಪುಟ. ಒಂದು ಕೊಲೆ ಸಹಜವಾಗಿ ಒಂದು ನಾರ್ಮಲ್ ಆಗಿ ಮಾಡ್ರಾದ್ರೆ 1000, 2000, 1500 ಪುಟಗಳಲ್ಲಿ ಮುಗಿದೋಗ್ಬಿಡುತ್ತೆ. 4000 ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಕ್ರೂರತೆ ಇದೆ ಅಂತೇಳಿ. ಪುಟಗಳ ಮೇಲೆ ಗೊತ್ತಾಗುತ್ತೆ ನಮಗೆ. ಹಾಗಾಗಿನೇ ಸಾಕ್ಷ್ಯಗಳು ಕೂಡ ಪ್ರಬಲವಾಗಿ ಸಿಕ್ಕಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಹಾಗಾದರೆ ನೋಡ್ತಾ ಹೋಗೋಣ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಆ ಒಂದು ಕ್ರೂರತ್ವ ಹೇಗಿತ್ತು ಅಂತ. ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರೆ ತರೋಕೆ ಹೇಳಿದ್ದೆ ಇದೇ ದರ್ಶನ್. ಹತ್ಯೆಯಲ್ಲಿ ಆರೋಪಿ ದರ್ಶನದ್ದು ಪ್ರಮುಖ ಪಾತ್ರ ಇದೆ. ನೋಡಿ, ಪಾತ್ರದ ಬಗ್ಗೆ ನೋಡ್ಬೇಕು ನಾವು. ಯಾರದು ಪ್ರಮುಖ ಪಾತ್ರ ಇಲ್ಲಿ? A1 ಆರೋಪಿ ದರ್ಶನ್ದೆ. ನಾನು ಇರಲಿಲ್ಲ ಸರ್ ಅಲ್ಲಿ, ನಾನು ಹೊಡಲಿಲ್ಲ, ಬಿಟ್ಟು ಕಳಿಸ್ರು ಅಂತ ಹೇಳಿದೆ. ಈಗ ಗೊತ್ತಾಗ್ತಿದೆ ಅಲ್ವಾ? ರೇಣುಕಾ ಪ್ರಾಣ ಹೋಗೋವರೆಗೂ ದರ್ಶನ್ ಶೆಡ್ನಲ್ಲೇ ಇದ್ರು. ಚಾರ್ಜ್ ಶೀಟ್ನಲ್ಲಿ ಇರೋದಿದು. ಅವನು ವಿಲ 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 ಅಂತ ನರಳಿ ನರಳಿ ಅವನ ಪ್ರಾಣ ಕೊನೆ ಉಸಿರು ಹೋಗೋವರೆಗೂ ದರ್ಶನಲ್ಲೇ ಇದ್ರು. ಒದ್ದಾಡ್ತಾ ಇದ್ದಾನೆ ರೇಣುಕಾಸ್ವಾಮಿ, ಚಿರಾಡ್ತಾನೆ, ಕೂಗಾಡ್ತಾ ಇದ್ದಾನೆ, ಕೇಳಿಸ್ತಿಲ್ಲ ಯಾರಿಗೂ. ರೇಣುಕಾಸ್ವಾಮಿಗೆ ಕಾಲಿನಿಂದ ಮನಸೋ ಇಚ್ಛೆ ಕಾಟೇರ ಒದ್ದಿದ್ದಾನೆ. ಏನ್ರಿ, ಆ ದೇಹ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ರೇಣುಕಾಸ್ವಾಮಿ ಹಿಂಗಿದ್ದಾನೆ, ಹಿಂಗೆ ಒಂದು ಹೊಡೆದ್ರ ಮೇಲೆ ಹೇಳಲ್ಲ ಅವನು. ಕಾಟೇರ ಅವತ್ತು ಒದ್ದಿದ್ದು ಇಲ್ಲಿ, ಹೆಂಗೆ ಬೇಕು ಹಾಗೆ. ಇದೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತದು. ನೀವೆಲ್ಲ ಫೋಟೋ ನೋಡಿದ್ರಲ್ವಾ? 105 kg ದರ್ಶನ್ ಅವರು ಜಿಮ್ ಬಾಡಿ. ರೇಣುಕಾಸ್ವಾಮಿ ಎಲ್ಲಿ ತಡ್ಕೊಳ್ತಾನ್ರಿ? ಮನಸ್ಸೋ ಇಚ್ಚೋ ಒದ್ದು ಬಿಟ್ಟಿದ್ದಾರೆ. ಅಂದರೆ ಆ ತಲೆಯಲ್ಲಿ ಹಾಗೆ ಇದೆ. ಅದು ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ಯಾ ಹಾಗೆ. ದರ್ಶನ್ ಹೊಡೆದಿದ್ದ ಏಟಿಗೆ ಜೊತೆಗಿದ್ದವರೇ ಶಾಕ್ ಆಗಿಬಿಟ್ರು. ಎಲ್ಲರೂ ತೆರೆ ಮೇಲೆ ನೋಡ್ತಾ ಇದ್ರು ದರ್ಶನ್ ಫೈಟು, ಮಾಸು, ಸಿಕ್ಕಾಪಟ್ಟೆ ಎನರ್ಜಿ. ಆದರೆ ರಿಯಲ್ ಲೈಫಲ್ಲೂ ಹಾಗೆ ಜೊತೆಗಿದ್ದಂಥವರೇ ಶಾಕು. ಪ್ರದೋಷ್, ವಿನಯ್ ಅವರೆಲ್ಲ ಶಾಕ್ ಆಗಿಬಿಟ್ರು. ರೇಣುಕಾಸ್ವಾಮಿ ಕರೆತಂದ ಕೆಲ ಹೊತ್ತಲ್ಲೇ ಶೆಡ್ಗೆ ದರ್ಶನ್ ಬಂದಿರ್ತಾರೆ ನೋಡಿ. ಇವರು ರಾಘವೇಂದ್ರ ಇವರೆಲ್ಲ ಎತ್ತಕೊಂಡ್ಬರ್ತಾರೆ. ಎತ್ತಕೊಂಡು ಬಂದ ಮೇಲೆ ದರ್ಶನ್ ಕೆಲ ಹೊತ್ತಿನಲ್ಲೇ ಅಲ್ಲೇ ಶೆಡ್ ಪಕ್ಕದಲ್ಲೇ ಇದ್ದವರು ಮನೆ, ಅಲ್ಲಿ ಬಂದುಬಿಡ್ತಾರೆ. ಶೆಡ್ಗೆ ಬರ್ತಿದ್ದಂತೆ ರೇಣುಕಾಸ್ವಾಮಿ ಬಟ್ಟೆ ಬಿಚ್ಚಿ ಹಲ್ಲೆ ನಡೆಸಿದ್ದ ದಾಸ. ನೋಡಿ, ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಮಾಡಿ, ಅಂಡರ್ವೇರ್ ಅಷ್ಟೇ ಇತ್ತು. ಬಟ್ಟೆ ಬಿಚ್ಚಿ ಆತನ ಮೇಲೆ ಇದೇ ದಾಸ ಹಲ್ಲೆ ಮಾಡಿದರು. ರೇಣುಕಾಸ್ವಾಮಿ ಸಾವನ್ನಪ್ತಾ ಇದ್ದಂತೆ ಎಲ್ಲ ನೋಡಿಕೊಳ್ಳಿ ಅಂತ ದರ್ಶನ್ ಹೇಳ್ತಾರೆ. ಕೊಲೆ ಆಯಿತು, ಮುಗೀತು, ಎಲ್ಲ ನೋಡ್ಕೊಂಬಿಡಿ, ಏನು ಬೇಕು ಎಲ್ಲ ವ್ಯವಸ್ಥೆ ಮುಚ್ಚಾಕ್ಬಿಡಿ, ಫೈನಾನ್ಷಿಯಲ್ ಏನು ಬೇಕೆಲ್ಲ ಎಲ್ಲ ಈ ಪ್ರದೋಷು, ನಾಗ ಅವ್ರಿಗೆಲ್ಲ ಹೇಳ್ಬಿಡ್ತಾರೆ. ಅಂದರೆ ಕೊಲೆ ಆದಮೇಲಿದು ಏನೂ ಆಗಲ್ಲ, ನಾನಿದ್ದೀನಿ, ನಾನು ಫೇಮಸ್ಸು ನಟ, ಪ್ರಭಾವ ಇದೆ, ರಾಜಕಾರಣಿಗಳು ಪರಿಚಯ ಇದ್ದಾರೆ, ನಾನೇನೋ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಇದು ಮಾಡ್ತೀನಿ, ಕೇಸ್ ಹೆಂಗೆ ಮುಚ್ಚಾಕಬೇಕು ಇದೆಲ್ಲ ನೋಡ್ಕೊಳ್ಳಿ ಅಂಥೇಳಿ ಅಲ್ಲಿ ಕೊಡ್ತಾರೆ. ಪ್ರದೋಷ್ಗೆ 30 ಲಕ್ಷ ಹಣ ನೀಡಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಸೂಚನೆ ಕೊಡ್ತಾರೆ. ನೋಡಿ, ಹಣ ಕೊಟ್ಟಿದ್ದು ಕೂಡ ಇಲ್ಲಿ ಪ್ರೂವ್ ಆಗಿದೆ. ಸಾಕ್ಷಿ ನಾಶ ಇದು ಕೂಡ ಸಪ್ರೇಟು, ಕಿಡ್ನಾಪ್ ಸಪ್ರೇಟು, ಹೊಡೆದಿದ್ದು, ಕೊಲೆ ಮಾಡಿದ್ದು, ಆಮೇಲೆ ಸಾಕ್ಷ್ಯ ನಾಶ ಮಾಡಿದ್ದು. ರೇಣುಕಾಸ್ವಾಮಿ ಬಾಡಿ ಎಸೆರಿ ಅಂತ ಹೇಳಿದ್ದೆ ದರ್ಶನ್. ಬಾಡಿ ಎಸೆದು ಬಂಡ್ರೋ ಬಿಸಾಕ್ ಬನ್ನಿ, ಮೋರಿಲಿ ಎಲ್ಲಾದರೂ ನಾರಿ ನಾಯಿಗಳು ತಿನ್ಕೊಂಡು ಬಿಸಾಡ್ತವೆ. ಇದೇ ದರ್ಶನ್ ಹೇಳಿದ್ದು, ಬಾಡಿನ ಬಿಸಾಕ್ ಬನ್ನಿ ಅಂಥೇಳಿ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತರೋಕೆ ಹೇಳಿದ್ದು ಇದೇ ದರ್ಶನ್. ಗೊತ್ತಾಯ್ತಲ್ವಾ? ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ನಮ್ಮ ಬಾಸ್ದು ಏನು ಪಾತ್ರ ಇಲ್ಲ ರೀ, ಬಿಟ್ಟು ಕಳಿಸ್ರಿ ಹೋಗಲಿ, ಏನೋ ಮಾಡಿದ್ದಾನೆ, ಒಂದೇಟು ಹೊಡೆದಿರ್ಬೋದು ಅಷ್ಟೇ ಕಪಾಳಕ್ಕೆ, ಒಂದೇಟು ಎರಡೇಟು, ಒಂದೇಟು ಎರಡೇಟ. ಆ ಕರಾಳತೆ ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಇವರು ಈ ಗ್ಯಾಂಗ್ ಸೇರಿಕೊಂಡು ಹಿಂಸೆಯನ್ನು ಕೊಟ್ಟು ಅವನ ಉಸಿರು ನಿಲ್ಲಿಸಿದ್ರು ಅಂತೇಳಿ. ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಕೂಡ ಹೊಡೆಯದೆ. ಎಷ್ಟು ಜನ ರೀ? 15 ಜನ, ಎಲ್ಲ ದಡುತ್ತಿ ದೇಹಗಳು, ಎಲ್ಲ ನಶೆಯಲ್ಲಿದ್ದಂಥವ್ರು. ಸಹಜವಾಗೇ ಅದು ಹಾಗೆ ಆಗಿರುತ್ತೆ. ಅವನೊಬ್ಬ ಹೊಡಿತಾ, ಇವನೊಬ್ಬ ಹೊಡಿತಾನೆ. ಅಕ್ಕನಿಗೆ ಹಿಂಗೆ ಮಾಡ್ತೀನೋ, ಅಕ್ಕನಿಗೆ ಮೆಸೇಜ್ ಮಾಡ್ತೀನೋ ಅಂತ.
ಮೇಲಿಂದ ಮೇಲೆ ಒಬ್ಬರು, ಅಂದರೆ ಪೈಪೋಟಿಗೆ ಬಿದ್ದಂಗಿದು ಏಟ್ಗಳು ಹಂಗೆ ದರ್ಶನ್ದು ಹಂಗೆ ಬೀಳ್ತಾ ಇದೆ. ಹಾಗಾಗಿ ದರ್ಶನ್ ಅವರು ಹೊಡೆಯೋದನ್ನು ನೋಡಿ ಉಳಿದಂಥ ಆರೋಪಿಗಳು ಅಲ್ಲಿ ಶಾಕ್ ಆಗಿದ್ರಂತೆ. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಭಾಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು, ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗ